ಎಸ್ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿ 86 ದಿನ ಆಯಿತು ದರ್ಶನ್. ಈಗ ಟಿವಿ ಇಲ್ಲ, ಮಾತಾಡೋಕೆ ಯಾರಿಲ್ಲ, ವಿಲ ಒದ್ದಾಟ. ಆರೋಪಿ ದರ್ಶನ್ ಬಳ್ಳಾರಿ ಜೈಲಿನ ಸೆಲ್ನಲ್ಲಿ ಒದ್ದಾಡ್ತಾ ಇದ್ರೆ ಈಗಾಗಲೇ ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು. ಆರೋಪಿ ದರ್ಶನ್ಗೆ ಹನುಮಂತನ ಪುಸ್ತಕವನ್ನು ಬಂದಿದೆಯಂತೆ. ಅಪರಿಚಿತ ವ್ಯಕ್ತಿಯೊಬ್ಬರು ಕಳಿಸಿರುವಂತಹ ಪುಸ್ತಕ, ಹನುಮ ನಾಮ ಮತ್ತು ಕತೆ ಪುಸ್ತಕ. ಜೈಲಲ್ಲಿ ಮನ ಪರಿವರ್ತನೆಯಾಗಲಿ ಅಂತ ದರ್ಶನ್ಗೆ ಪುಸ್ತಕ ಕಳಿಸಿದ್ದಾರೆ. ಯಾರು ಕಳಿಸಿದಾರೋ ಗೊತ್ತಿಲ್ಲ ಅಂತ ಜೈಲಿನ ಸಿಬ್ಬಂದಿ ತಿಳಿಸಿದ್ದಾರೆ. ಸರ್ವ ಸಂಕಷ್ಟಕ್ಕೂ ಹನುಮಂತನೇ ಪರಿಹಾರ ಎನ್ನುವ ಬರಹದೊಂದಿಗೆ ಹನುಮನ ಆಶೀರ್ವಾದ ನಿಮ್ಮ ಮೇಲಿದೆ, ಪುಸ್ತಕ ಓದಬೇಕು, ಸಂಕಟ ಬಂದಾಗ ಹನುಮ ನಾಮಸ್ಮರಣೆ ಮಾಡಿ ಒಳ್ಳೆಯದಾಗತ್ತೆ ಅಂತ ಪೋಸ್ಟ್ ಮೂಲಕ ಬಂದಂತಹ ಪುಸ್ತಕ ಅದು. ಅದನ್ನು ದರ್ಶನ್ಗೆ ಸಿಬ್ಬಂದಿ ತಲುಪಿಸಿದ್ದಾರೆ. ಹನುಮಂತನ ಪುಸ್ತಕ ನೋಡಿ ನಿರಾಳರಾಗಿದ್ದಾರಂತೆ ದರ್ಶನ್. ಈ ಮಧ್ಯೆ ಪರಪ್ಪನಗ್ರಹಾರ ಜೈಲಲ್ಲಿದ್ದಾಗೇನು ರಾಜಾತಿಥ್ಯ ನಡೆದಿತ್ತು, ದರ್ಶನ್ಗೆ ವಿಐಪಿ ಟ್ರೀಟ್ಮೆಂಟ್ ಕೊಡಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯಲ್ಲಿ ಜೈಲಿನ ಮತ್ತಷ್ಟು ಕರ್ಮಕಾಂಡ ಬಯಲಾಗಿದೆ. ಸುವರ್ಣ ನ್ಯೂಸ್ನಲ್ಲಿ ರಾಜಾತಿಥ್ಯ ರಹಸ್ಯದ ಎಕ್ಸ್ಕ್ಲೂಸಿವ್ ಮಾಹಿತಿ. ರಾಜಾತಿಥ್ಯ ಕೇಸ್ನ 3 ಎಫ್ಐಆರ್ಗಳ ತನಿಖೆ ಪೂರ್ಣ ಆಗಿದೆ. ಡಿಸಿಪಿ ಸಾರಾ ಫಾತಿಮಾ ನೇತೃತ್ವದಲ್ಲಿ ಚಾರ್ಜ್ ಶೀಟ್ ಕೂಡ ರೆಡಿಯಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ತನಿಖೆಯ ಮಾಹಿತಿ ಲಭ್ಯ ಆಗ್ತಾ ಇದೆ. ದರ್ಶನ್ ಪರಪ್ಪನಗ್ರಹಾರ ಜೈಲಲ್ಲಿದ್ದಾಗ ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ರೌಡಿಗಳ ಗ್ಯಾಂಗ್ನ ಸಾಥ್ ಸಿಕ್ಕಿತ್ತು. ಕೈಯಲ್ಲಿ ಸಿಗರೇಟು, ಕಾಫಿ ಕಪ್ಪು, ಇದೆಲ್ಲವೂ ಕೂಡ ಯಾವ ರೀತಿಯ ರಾಜಾತಿಥ್ಯ ಸಿಗ್ತಾ ಇತ್ತು ದರ್ಶನ್ಗೆ ಅನ್ನೋದಕ್ಕೆ ಸ್ಪಷ್ಟವಾದಂತಹ ನಿದರ್ಶನ ಆಗಿತ್ತು. ಜೊತೆಗೆ ಮೊಬೈಲ್ ಸಿಕ್ಕಿತ್ತು, ವಿಡಿಯೋ ಕಾಲ್ ಮಾಡಿ ಅಭಿಮಾನಿಗಳೊಂದಿಗೆಲ್ಲ ಮಾತನಾಡಿದ್ದು, ಇದೆಲ್ಲ ಬಹಿರಂಗ ಆಗ್ತಾ ಇದ್ದಂತೆ ಜೈಲಲ್ಲ ದರ್ಶನ್ ಪಾಲಿಗೆ ಪರಪ್ಪನಗ್ರಹಾರದಲ್ಲಿ ಎಲ್ಲಾ ಸಿಗ್ತಾ ಇದೆ ಅನ್ನೋದು, ರಾಜಾರೋಷವಾಗಿ ಜೀವನ ನಡೆಸ್ತಾ ಇದೆ ಅನ್ನೋದು ಬಹಿರಂಗ ಆಗಿದೆ. ಹಾಗಾಗಿ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿದೆ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ರೆಡಿಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.